ಹಾಯ್ ನಮಸ್ತೆ ಎಲ್ರಿಗೂ, ಹೇಗಿದ್ದೀರಾ? ಎಲ್ಲರೂ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನಿವತ್ತು ವರಮಹಾಲಕ್ಷ್ಮಿ ಹಬ್ಬ ನಮ್ಮ ಮನೇಲಿ ಹೇಗೆ ಆಚರಣೆ ಮಾಡ್ತೀವಿ, ಹೇಗೆಲ್ಲ ಪ್ರಿಪ್ರೇಷನ್ಸ್ ಇತ್ತು ಅಂತ ತೋರಿಸ್ತಾ ಇದ್ದೀನಿ. ಹಬ್ಬದ ಟೈಮಲ್ಲಿ ನನಗೆ ವಿಡಿಯೋ ಪೋಸ್ಟ್ ಮಾಡೋದಕ್ಕಾಗಿಲ್ಲ, ಹಬ್ಬದ ಬ್ಯುಸಿಯಲ್ಲಿದ್ದರಿಂದ ಇವಾಗ ಪೋಸ್ಟ್ ಮಾಡ್ತಾ ಇದ್ದೀನಿ. ನಿಮ್ಮ ಮನೇಲಿ ಹೇಗೆ ಹಬ್ಬನ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ನಮ್ಮನೆ ಪ್ರಿಪ್ರೇಷನ್ಸ್ ಹೀಗಿತ್ತು. ಆಲ್ಮೋಸ್ಟ್ 12 ಗಂಟೆ ಆಗಿತ್ತು ರಾತ್ರಿ. ಅಮ್ಮ ದೇವ್ರ ಪೂಜೆಗೆ ಏನೇನು ಬೇಕೋ ಅದಕ್ಕೆ ರೆಡಿ ಮಾಡ್ಕೋತಾಯಿದ್ರು. ನಾನು ಮತ್ತು ನನ್ನ ಹಸ್ಬೆಂಡು ಬಾಳೆ ಎಲೆಯಲ್ಲಿ ಒಂದು ಡೆಕೋರೇಷನ್ ಮಾಡೋಣ ಹೇಗೆ ಬರುತ್ತೆ ಅಂತ ಹೇಳಿ ಪ್ರಿಪೇರ್ ಮಾಡ್ಕೋತಾ ಇದ್ದೀವಿ. ಆ್ಯಕ್ಚುಲಿ ಬೇರೆ ಡೆಕೋರ್ಗೆ ಪ್ಲ್ಯಾನ್ ಇತ್ತು, ಅದು ಬೇಡ ಅಂತ ಹೇಳಿ ಸ್ವಲ್ಪ ಟ್ರೆಡಿಷ್ನಲ್ ವೇಯಲ್ಲಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬಾಳೆ ಎಲೆಲ್ಲ ಮನೆಯಲ್ಲೇ ಇದ್ದಿದ್ದರಿಂದ ಅದರಲ್ಲೇ ಡೆಕೋರೇಷನ್ ಮಾಡ್ಕೊಳ್ಳೋಣ ಅಂತ ಟ್ರೈ ಮಾಡ್ತಿದ್ವಿ. ಅದು ಫಸ್ಟ್ ಟೈಮ್ ಮಾಡಿದ್ದು. ಸೊ ಈ ಥರ ಪ್ರಿಪೇರ್ ಮಾಡ್ಕೋತಾ ಇದ್ವಿ. ಇಲ್ಲಿ ಒಂದು ಸ್ಟಿಕ್ಕೆಲ್ಲ ಹಾಕಿ ಅದಕ್ಕೆ ಒಂದು ಕ್ಲಾತ್ ಹಾಕಿಬಿಟ್ಟು ಬಾಳೆ ಎಲ್ಲ ಇಟ್ಟು ಮಾಡ್ಕೊಂಡಿದ್ವಿ. ಅಷ್ಟರಲ್ಲಿ ಅಮ್ಮ ಈ ಥರ ತೋರಣ ಎಲ್ಲನೂ ರೆಡಿ ಮಾಡ್ಕೊಂಡಿದ್ರು. ಅಮ್ಮ ಮತ್ತು ನಾನು ಹಾಗೆ ನನ್ನ ಹಸ್ಬೆಂಡ್ 3 ಜನನೂ ಸೇರಿಕೊಂಡು ಈ ಡೆಕೋರೇಷನ್ನ ಮುಗಿಸ್ಕೊಂಡ್ವಿ. ಏನು ಮಾಡ್ತಿದ್ದೀರಾ ನೋಡಿ. ಇವಾಗ ಸದ್ಯಕ್ಕೆ ಇಷ್ಟಾಗಿದೆ, ಇನ್ನು ತೋರಿಸ್ತೀವಿ. ನಮ್ಮಮ್ಮ ಸ್ಯಾರಿಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಹಾಂ, ನೀವಿಲ್ಲ ಅಂದಿದ್ರೆ ಈ ಡೆಕೋರೇಷನ್ ಆಗ್ತಾನೆ ಇರಲಿಲ್ಲ ಬೇಬಿ, ಅಲ್ವಾ? ಥ್ಯಾಂಕ್ ಯು ಸೋ ಮಚ್. ಇವಾಗ 3 o'clock ಆಗಿದೆ, ಎಕ್ಸಾಕ್ಟ್ಲಿ 3 o'clock. ಪಾಪ ನೋಡಿ, ನನ್ನ ಹಸ್ಬೆಂಡ್ ಫಾರ್ ದ ಫಸ್ಟ್ ಟೈಮ್ ಅವ್ರ ಲೈಫಲ್ಲೇ ಈ ಥರ 3 o'clockವರೆಗೆಲ್ಲ ಎದ್ದು ಈ ಥರ ಎಲ್ಲ ಪೂಜೆಗೋಸ್ಕರ ಅವ್ರ ಎಕ್ಸಾಮ್ಸ್ಗೆ ಈ ಥರ ಎಲ್ಲ ಓದಿಲ್ವಂತೆ, ಎದ್ದಿಲ್ಲ. ಬಟ್ ಸ್ಟಿಲ್ ನಮಗೋಸ್ಕರ, ನಮ್ಮ ಫಸ್ಟ್ ವರಮಹಾಲಕ್ಷ್ಮಿ ಹಬ್ಬಕ್ಕೋಸ್ಕರ ಈ ಥರ ಎಲ್ಲ ಡೆಕೋರೇಷನ್ ಎಲ್ಲ ಮಾಡೋಕ್ಕೆ ಹೆಲ್ಪ್ ಮಾಡಿದ್ದಾರೆ. ಈ ಡೆಕೋರೇಷನ್ ಮುಗ್ದಿದೆ. ಹೇಗಿದೆ? ಈ ಜಾಗ ಮಾತ್ರ ಸ್ವಲ್ಪ ಗ್ಯಾಪ್ ಆಗಿಬಿಡ್ತು, ಬಟ್ ಓಕೆ. ಹೌದು, ಚೆನ್ನಾಗಿ ಬಂತು. ಈ ಕಡೆ ಸ್ವಲ್ಪ ಜಾಸ್ತಿ ಗ್ಯಾಪ್ ಆಗೋಯ್ತಲ್ವಾ, ಇಟ್ಸ್ ಓಕೆ. ಅದೆಲ್ಲ ಫುಲ್ ದೇವರೆಲ್ಲ ಇಟ್ಟು ಎಲ್ಲ ಅರೇಂಜ್ ಮಾಡಾದ್ಮೇಲೆ ಚೆನ್ನಾಗಾಗುತ್ತೆ. ನೈಸ್ ಬೇಬಿ. ಡೆಕೋರೇಷನ್ ಎಲ್ಲ ಮುಗಿಸೋಷ್ಟರಲ್ಲಿ 4 ಗಂಟೆ ಆಗಿತ್ತು. ಒಂದು 10 ನಿಮಿಷ ರೆಸ್ಟ್ ಮಾಡೋಣ ಅಂದ್ಕೊಂಡು 1 ಗಂಟೆ ಟೈಮ್ ಮಲ್ಕೊಂಡ್ಬಿಟ್ಟಿದ್ದೀನಿ. ಅಷ್ಟರಲ್ಲಿ ಅಮ್ಮ ರಂಗೋಲಿ ಎಲ್ಲ ಹಾಕಿ ಮನೆಯನ್ನೆಲ್ಲ ಕ್ಲೀನ್ ಮಾಡಿ, ನಾವು ಬೆಳಗಿನ ಜಾವನೇ 5-5:30ಗೆ ಕೂರಿಸೋದ್ರಿಂದ ಲಕ್ಷ್ಮಿನ ಸೀರೆ ಎಲ್ಲ ಆಮೇಲೆ ಉಡ್ಸ್ಕೊತೀವಿ. ಕಳಸನ ಮಾತ್ರ ಆನ್ ಟೈಮ್ ಇಟ್ಟು ಪೂಜೆ ಮಾಡೋಣ ಅಂತ ಹೇಳಿ ಅಮ್ಮನೇ ಕಳಸ ಎಲ್ಲನೂ ಇಟ್ಟು ಪೂಜೆ ಮಾಡಿದರು. ಅದಾದಮೇಲೆ ನಾವು ಸ್ಯಾರಿನೆಲ್ಲ ಉಡ್ಸ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಂಡ್ವಿ. ಅಮ್ಮ ಸ್ಯಾರಿ ಉಡ್ಸೋದಕ್ಕೆ ರೆಡಿ ಮಾಡ್ಕೋತಾಯಿದ್ರು. ಅಷ್ಟರಲ್ಲಿ ನಾನು ದೇವ್ರ ವಿಗ್ರಹಕ್ಕೆ ಅಲಂಕಾರ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೆ. ಲಾಸ್ಟಲ್ಲಿ ತೋರಿಸ್ತೀನಿ ಕಂಪ್ಲೀಟ್ ಅಲಂಕಾರ ಹೇಗೆ ಕಾಣಿಸ್ತಿತ್ತು ಅಂತ. ಅಲಂಕಾರ ಎಲ್ಲ ಮಾಡಿದ್ಮೇಲೆ ಅರ್ಶಿಣದಿಂದ ಗಣಪತಿ ಮಾಡಿಕೊಂಡು ಹಣ್ಣುಗಳೆಲ್ಲ ಇಟ್ಟು ದೇವ್ರಿಗೆ ಏನೇನೆಲ್ಲ ಅಲಂಕಾರ ಮಾಡಬೇಕು ಅದನ್ನೆಲ್ಲ ಮಾಡಿ ಮುಗಿಸ್ಕೊಂಡ್ವಿ. ಆಮೇಲೆ ಪೂಜೆ ಎಲ್ಲನೂ ಮಾಡಿಕೊಂಡು ಫೈನಲಿ ಈ ಥರ ಕಾಣಿಸ್ತಾ ಇತ್ತು. ಬೆಳಿಗ್ಗೆ ಬೇಗನೆ ಪೂಜೆ ಮಾಡಿದ್ರಿಂದ ನಾವು ಯಾರೂ ರೆಡಿಯಾಗಿರಲಿಲ್ಲ. ಸೊ ಮತ್ತೆ ಸಂಜೆ ಕುಂಕುಮಕ್ಕೆ ಎಲ್ಲರೂ ಮನೆಗೆ ಬರೋದ್ರಿಂದ ಎಲ್ಲರೂ ರೆಡಿಯಾಗಿದ್ವಿ. ರೆಡಿಯಾಗಿ ಮತ್ತೊಮ್ಮೆ ಪೂಜೆ ಎಲ್ಲ ಮಾಡ್ಕೊಂಡ್ವಿ. ಅಷ್ಟರಲ್ಲಿ ಮನೆಗೆಲ್ಲರೂ ಬಂದರು.
ನಮ್ಮನೇಲಿ ವರಮಹಾಲಕ್ಷ್ಮಿ ಹಬ್ಬನ ಗ್ರ್ಯಾಂಡಾಗಿ ಮಾಡೋದ್ರಿಂದ ಪ್ರತಿ ಸಲದ ಹಾಗೆ ಎಲ್ಲರೂ ಬಂದು ಕುಂಕುಮ ಬಾಗ್ನ ಹಾಗೆ ತಾಂಬೂಲನ ತೊಗೊಂಡು ಹೋದರು. ನಾವು ಕೂಡ ಅವ್ರ ಮನೆಗೆ ಹೋಗಿದ್ದು ಬಂದ್ವಿ. ಎಲ್ಲ ಆದಮೇಲೆ ಹಬ್ಬ ಆಗಿರೋದ್ರಿಂದ ನನ್ನ ಫೇವ್ರೆಟ್ ಪಾರ್ಟ್ ಫೋಟೋಸ್ ರೀಲ್ಸ್ ಎಲ್ಲ ತಗೊಳ್ಳೋದು. ಸೊ ಈ ಥರ ಇತ್ತು. ಅದೆಲ್ಲ ಆದಮೇಲೆ ಕೊನೆಯದಾಗಿ ದೇವರಿಗೆ ಆರತಿ ಮಾಡ್ಕೊಳ್ಳೋಂಥ ಟೈಮ್. ನಾನು ಆರತಿ ದೀಪಕ್ಕೆ ರೆಡಿ ಮಾಡಿಕೊಂಡೆ. ಅಷ್ಟರಲ್ಲಿ ಅಮ್ಮ ಕೂಡ ಬಂದಿದ್ದರು. ಇಬ್ಬರು ಸೇರಿ ದೇವರಿಗೆ ಆರತಿ ಮಾಡ್ಕೊಂಡ್ವಿ. ಎಲ್ಲ ಆದಮೇಲೆ ಕೊನೆಯದಾಗಿ ಒಳ್ಳೆ ಹಬ್ಬದೂಟನ ಮಾಡಿ ಡೇನ ಎಂಡ್ ಮಾಡ್ಕೊಂಡ್ವಿ. ಮತ್ತೆ ಶನಿವಾರ ಬೆಳಿಗ್ಗೆ ದೇವರಿಗೆ ಏನೇನೆಲ್ಲ ಅಲಂಕಾರ ಮಾಡ್ಕೊಂಡಿರ್ತೀವಿ ಅಲ್ವಾ, ಅದನ್ನೆಲ್ಲ ತೆಗಿಬೇಕಾಗತ್ತೆ. ಹಾಗಾಗಿ ಮತ್ತೊಮ್ಮೆ ಪೂಜೆ ಮಾಡಿಕೊಂಡು ದೇವರ ಅಲಂಕಾರನೆಲ್ಲ ತೆಗೆದಿಟ್ಕೊಂಡ್ವಿ. ಇದು ಈ ವರ್ಷ ನಮ್ಮ ವರಮಹಾಲಕ್ಷ್ಮಿ ಹಬ್ಬದ ಪೂಜೆ ಈ ಥರ ಇತ್ತು. ಹಾಗೆ ನನಗೆ ಮೊದಲನೇ ವರ್ಷ ಆಗಿರೋದ್ರಿಂದ ಮದುವೆ ಆಗಿ ಈ ವರ್ಷ ಅಮ್ಮನ ಮನೆಯಲ್ಲೇ ನಾನು ಸೆಲೆಬ್ರೇಟ್ ಮಾಡಿದ್ದೀನಿ. ನೆಕ್ಸ್ಟ್ ವರ್ಷ ನಮ್ಮ ಅತ್ತೆ ಮನೇಲಿ ಮಾಡಬೇಕಾಗತ್ತೆ. ಸೊ ಈ ವರ್ಷದ ನಮ್ಮ ಮನೆಯ ಪುಟ್ಟ ವರಮಹಾಲಕ್ಷ್ಮಿ ಪೂಜೆ ಹೀಗಿತ್ತು. ನೆಕ್ಸ್ಟ್ ವರ್ಷ ಇನ್ನೊಂದು ಪುಟ್ಟ ವರಮಹಾಲಕ್ಷ್ಮಿ ಜೊತೆಗೆ ನಾನು ಬರ್ತೀನಿ. ಅಲ್ಲಿವರೆಗೂ ನಮ್ಮ ವಿಡಿಯೋಸ್ಗೆ ಲೈಕ್, ಕಾಮೆಂಟ್, ಶೇರ್ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಮ್ಮೆ ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.